ನನಗೆ ಟಿವಿ ರಿಮೋಟ್ ಸಿಗ್ತಾ ಇಲ್ಲ. ನನಗೆ ನನ್ನ ಹಸಿರು ಶರ್ಟ್ ಸಿಗ್ತಾ ಇಲ್ಲ. ನನಗೆ ನನ್ನ ಇಂಗ್ಲಿಷ್ ಪುಸ್ತಕ ಸಿಗ್ತಿಲ್ಲ. ನನಗೆ ಅವನ ಮನೆ ಸಿಗ್ತಿಲ್ಲ. ಈ ರೀತಿಯ ಬೇಸಿಕ್ ಸೆಂಟೆನ್ಸ್ ಗಳನ್ನ ನಾವು ನಮ್ಮ ಡೈಲಿ ಲೈಫ್ ಅಲ್ಲಿ ಬಹಳಷ್ಟು ಸಲ ಯೂಸ್ ಮಾಡ್ತಾ ಇರ್ತೀವಿ. ಇಂತಹ ಬೇಸಿಕ್ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಹಳ ಸಿಂಪಲ್ ಅಂಡ್ ಈಸಿಯಾಗಿ ತಿಳ್ಕೊಳ್ಳೋಣ. ಯಾಕೆ ಸಿಂಪಲ್ ಅಂಡ್ ಈಸಿ ಅಂತ ಹೇಳ್ತಿದ್ದೀನಿ ಅನ್ನೋದಾದ್ರೆ, ನಾನು ಒಂದು ಸೆಂಟೆನ್ಸ್ ಅನ್ನ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳ್ಕೊಟ್ರೆ ಸಾಕು, ಉಳಿದ ಎಲ್ಲ ಸೆಂಟೆನ್ಸ್ ಗಳನ್ನ ಕೂಡ ನೀವೇ ಬಹಳ ಈಸಿಯಾಗಿ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ತೀರಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವ್ದಾದ್ರು ಒಂದು ವಸ್ತುವನ್ನ ಹುಡ್ಕೋವಾಗ ಅದು ನಮ್ ಕೈಗೆ ಸಿಗ್ತಾ ಇಲ್ಲ, ಸಿಗ್ಲಿಲ್ಲ ಅಂದಾಗ ಕನ್ನಡದಲ್ಲಿ ನಾವು ಈ ರೀತಿಯ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಇವೆಲ್ಲ ಕೂಡ ಬೇಸಿಕ್ ಸೆಂಟೆನ್ಸ್ ಗಳಾಗಿದೆ. ಸೊ ಈ ರೀತಿ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳುವಾಗ, ಅಂದ್ರೆ ನನಗೆ ಅದು ಸಿಗ್ತಾ ಇಲ್ಲ, ಸಿಗ್ಲಿಲ್ಲ ಅನ್ನೋವಾಗ ನಾವು ಕಾಂಟ್ ಫೈಂಡ್ ಅನ್ನೋ ಫ್ರೇಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ವಿ ಯೂಸ್ ದ ಫ್ರೇಸ್ ಕಾಂಟ್ ಫೈಂಡ್. ಇದನ್ನ ಯೂಸ್ ಮಾಡ್ಕೊಂಡು ನಾವು ಸೆಂಟೆನ್ಸ್ ಗಳನ್ನ ಮಾಡ್ಬೇಕಾಗತ್ತೆ. ಈಗ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳೋಣ. ಫಸ್ಟ್ ಒನ್, ನನಗೆ ಟಿವಿ ರಿಮೋಟ್ ಸಿಗ್ತಾ ಇಲ್ಲ. ನನಗೆ ಅನ್ನೋದಕ್ಕೆ ಐ. ವೆನ್ ವಿ ಯೂಸ್ ದ ಫ್ರೇಸ್ ಕಾಂಟ್ ಫೈಂಡ್, ಐ ಕಾಂಟ್ ಫೈಂಡ್ ಏನ್ ಸಿಗ್ತಾ ಇಲ್ಲ? ಟಿವಿ ರಿಮೋಟ್. ಐ ಕಾಂಟ್ ಫೈಂಡ್ ಟಿವಿ ರಿಮೋಟ್. ನೋಡಿ ಎಷ್ಟೊಂದು ಈಸಿಯಾಗಿ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಆಗೋಯ್ತು. ಐ ಕಾಂಟ್ ಫೈಂಡ್ ಟಿವಿ ರಿಮೋಟ್. ನನಗೆ ಟಿವಿ ರಿಮೋಟ್ ಸಿಗ್ತಾ ಇಲ್ಲ. ನನಗೆ ನನ್ನ ಹಸಿರು ಶರ್ಟ್ ಸಿಗ್ತಾ ಇಲ್ಲ. ಅಗೈನ್ ಐ ಕಾಂಟ್ ಫೈಂಡ್ ಮೈ ಗ್ರೀನ್ ಶರ್ಟ್. ಸೊ ಇಲ್ಲಿ ಕೂಡ ಬಹಳ ಈಸಿಯಾಗಿ ಸೆಂಟೆನ್ಸ್ ಆಗೋಯ್ತು. ನನಗೆ ನನ್ನ ಹಸಿರು ಶರ್ಟ್ ಸಿಗ್ತಾ ಇಲ್ಲ. ಐ ಕಾಂಟ್ ಫೈಂಡ್ ಮೈ ಗ್ರೀನ್ ಶರ್ಟ್. ನನಗೆ ನನ್ನ ಇಂಗ್ಲಿಷ್ ಪುಸ್ತಕ ಸಿಗ್ತಿಲ್ಲ. ಐ ಕಾಂಟ್ ಫೈಂಡ್ ಮೈ ಇಂಗ್ಲಿಷ್ ಬುಕ್. ನನಗೆ ನನ್ನ ಇಂಗ್ಲಿಷ್ ಪುಸ್ತಕ ಸಿಗ್ತಿಲ್ಲ. ಐ ಕಾಂಟ್ ಫೈಂಡ್ ಮೈ ಇಂಗ್ಲಿಷ್ ಬುಕ್. ನೆಕ್ಸ್ಟ್, ನನಗೆ ಅವನ ಮನೆ ಸಿಗ್ತಿಲ್ಲ. ಯಾವುದೋ ಒಬ್ರು ಮನೆಯನ್ನ ಹುಡ್ಕೊಂಡು ಹೋಗಿರ್ತೀವಿ, ಆದ್ರೆ ನಮಗೆ ಅವ್ರ ಮನೆ ಸಿಗ್ಲಿಲ್ಲ ಅಂದಾಗ ಈ ರೀತಿ ಹೇಳ್ತೀವಿ, ಐ ಕಾಂಟ್ ಫೈಂಡ್ ಹಿಸ್ ಹೌಸ್. ನನಗೆ ಅವನ ಮನೆ ಸಿಗ್ತಿಲ್ಲ. ಐ ಕಾಂಟ್ ಫೈಂಡ್ ಹಿಸ್ ಹೌಸ್. ಸೊ ಎಷ್ಟೊಂದು ಈಸಿಯಾಗಿ ನಾವು ಬೇಸಿಕ್ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳಿದ್ವಿ. ಈಗ ಇನ್ನೊಂದಷ್ಟು ಸೆಂಟೆನ್ಸ್ ಗಳನ್ನ ಇದೇ ರೀತಿ ಇಂಗ್ಲಿಷ್ ಅಲ್ಲಿ ಹೇಳೋಣ. ನನಗೆ ಅವಳ ಫೋನ್ ನಂಬರ್ ಸಿಗ್ತಿಲ್ಲ ಅಥವಾ ಸಿಗ್ತಾ ಇಲ್ಲ. ಐ ಕಾಂಟ್ ಫೈಂಡ್ ಹರ್ ಫೋನ್ ನಂಬರ್. ನನಗೆ ಅವಳ ಫೋನ್ ನಂಬರ್ ಸಿಗ್ತಾ ಇಲ್ಲ. ಐ ಕಾಂಟ್ ಫೈಂಡ್ ಹರ್ ಫೋನ್ ನಂಬರ್. ನನಗೆ ಬೈಕ್ ಕೀ ಸಿಗ್ತಾ ಇಲ್ಲ. ನೆನ್ನೆ ಬೈಕ್ ಕೀನ ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಈಗ ನನಗೆ ಹುಡುಕ್ತಾ ಇದ್ರು ಅದು ಸಿಗ್ತಾ ಇಲ್ಲ. ಆಗ ನನಗೆ ಬೈಕ್ ಕೀ ಸಿಗ್ತಾ ಇಲ್ಲ ಅಂತ ಹೇಳ್ತೀವಿ. ಐ ಕಾಂಟ್ ಫೈಂಡ್ ಬೈಕ್ ಕೀ. ನನಗೆ ಬೈಕ್ ಕೀ ಸಿಗ್ತಾ ಇಲ್ಲ. ಐ ಕಾಂಟ್ ಫೈಂಡ್ ಬೈಕ್ ಕೀ. ನನಗೆ ನನ್ನ ಮೊಬೈಲ್ ಸಿಗ್ತಾ ಇಲ್ಲ. ಐ ಕಾಂಟ್ ಫೈಂಡ್ ಮೈ ಮೊಬೈಲ್. ನನಗೆ ನನ್ನ ಮೊಬೈಲ್ ಸಿಗ್ತಾ ಇಲ್ಲ. ಐ ಕಾಂಟ್ ಫೈಂಡ್ ಮೈ ಮೊಬೈಲ್. ನನಗೆ ನಿನ್ನ ಪೆನ್ ಸಿಗ್ತಾ ಇಲ್ಲ. ನಿನ್ನ ಪೆನ್ನನ್ನು ನಾನು ತಗೊಂಡಿದ್ದೆ, ಬಟ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಈಗ ನನಗೆ ಅದು ಸಿಗ್ತಾ ಇಲ್ಲ ಅಂದಾಗ ನನಗೆ ನಿನ್ನ ಪೆನ್ ಸಿಗ್ತಾ ಇಲ್ಲ ಅಂತ ಹೇಳ್ತೀವಿ. ಐ ಕಾಂಟ್ ಫೈಂಡ್ ಯುವರ್ ಪೆನ್. ಐ ಕಾಂಟ್ ಫೈಂಡ್ ಯುವರ್ ಪೆನ್. ಸೊ ಈಗ ನಿಮಗೆ ಈ ರೀತಿಯ ಬೇಸಿಕ್ ಸೆಂಟೆನ್ಸ್ ಗಳನ್ನ, ಅಂದ್ರೆ ಯಾವ್ದಾದ್ರು ಒಂದು ಸಿಗ್ತಾ ಇಲ್ಲ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಅಲ್ಲಿ ಹೇಳೋದು ಹೇಗೆ ಅನ್ನೋದು ಖಂಡಿತ ಅರ್ಥ ಆಗಿರುತ್ತೆ. ಈಗ ಕೊನೆಯದಾಗಿ ನಿಮಗೆ 2 ಸೆಂಟೆನ್ಸ್. ನನಗೆ ಫೋನ್ ಚಾರ್ಜರ್ ಸಿಗ್ತಿಲ್ಲ. ನನಗೆ ನಿನ್ನ ಫೋನ್ ಸಿಗ್ತಾ ಇಲ್ಲ. ಈ 2 ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ ಫಾರ್ ದ ಫಸ್ಟ್ ಟೈಮ್, then don't forget to subscribe my YouTube channel. Thank you.